ಈ ಮಂಗಳೂರು ಮನ್ಮಥನ ಭಯಾನಕ ಸ್ಟೋರಿಯನ್ನ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಿ. ಮದುವೆಯಾಗಿದ್ರೂ ಕೂಡ ಹೇಗಿದೆ ಗೊತ್ತಾ ಇವನ ನೌಟಂಕಿ ಆಟಗಳು. ವಿದೇಶದಲ್ಲಿ ಕುಳಿತು ಯುವತಿಯರಿಗೆ ಹಾಕ್ತಾನೆ ಗಾಳ. ಕರಾವಳಿ ಮಂಗಳೂರು ಯುವತಿಯರೇ ಇವನ ನೇರ ಟಾರ್ಗೆಟ್ ಆಗಿದೆ. ಗಂಡನ ಪ್ರೇಮ ಪ್ರೀತಿ ಪ್ರಣಯದಾಟಕ್ಕೆ ಪತ್ನಿಯಂತೂ ಸುಸ್ತು ಹೊಡೆದೋಗಿದ್ದಾಳೆ. ಬಜ್ಪೆ ನಿವಾಸಿ ಮನೀಶ್ ವಿರುದ್ಧ ಪತ್ನಿ ಪ್ರೀತಿ ದೂರನ್ನ ಕೊಟ್ಟಿದ್ದಾರೆ. ಮಂಗಳೂರು ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಮಂಗಳೂರಿನಲ್ಲಿರುವಂತಹ ಮನ್ಮಥನ ಸ್ಟೋರಿ ಇದು. ಭಯಾನಕ ಸ್ಟೋರಿ ಆದರೂ ಕೂಡ ಮದುವೆಯಾಗಿದೆ. ಆದರೂ ಕೂಡ ನೌಟಂಕಿ ಆಟವನ್ನ ಶುರು ಇಟ್ಕೊಂಡಿದ್ದ. ವಿದೇಶದಲ್ಲಿದ್ದಾನೆ. ಅಲ್ಲಿ ಕುಳಿತುಕೊಂಡೇ ಕರಾವಳಿ ಮಂಗಳೂರು ಹುಡುಗಿಯರಿಗೆ ಗಾಳ ಹಾಕ್ತಿದ್ದಾನೆ. ಈತನ ಪುರಾಣಗಳು ತಿಳಿತಾ ಇದ್ದಂತೆ ಪತ್ನಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ತೆರಳಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾಳೆ. ಫೇಸ್ಬುಕ್ನಲ್ಲಿ ಪ್ರೀತಿ ಪರಿಚಯ ಮಾಡಿಕೊಂಡಿದ್ದ ಮನೀಶ್ ಬ್ಲಾಕ್ ಮೇಲ್ ಮಾಡಿ ಮದುವೆಯಾಗಿರುವುದಾಗಿ ಆರೋಪ. ಮದುವೆಗೆ 3 ದಿನ ಇರುವಾಗ ಮನೀಶ್ ಆತ್ಮಹತ್ಯೆಯ ನಾಟಕ ಬೇರೆ ಆಡಿದ್ದಂತೆ. ಎಲ್ಲಾ ಖರ್ಚನ್ನ ಹಾಕಿ ಮದುವೆ ಮಾಡಿರ್ತಾರೆ ಪ್ರೀತಿ ಪೋಷಕರು. ಬಳಿಕ 2 ಲಕ್ಷ ಕೊಟ್ಟು ವಿದೇಶದಲ್ಲಿ ಕೆಲಸ ಕೊಡಿಸೋದಕ್ಕೂ ಕೂಡ ಸಹಾಯವನ್ನ ಮಾಡಿದರಂತೆ. ದುಬೈಗೆ ಹೋಗಿ ಬಹ್ರೈನ್ನಲ್ಲಿರುವಂತಹ ಮಹಿಳೆ ಜೊತೆ ಲವ್ ಅಂಡ್ ಅಫೇರ್ ಶುರು ಇಟ್ಕೊಂಡಿರ್ತಾನೆ. ವಿಚಾರ ತಿಳಿತಾ ಇದ್ದಂತೆ ಪತ್ನಿ ಕೆರಳಿ ಕೆಂಡವಾಗಿದ್ದಾಳೆ. ಇನ್ನು ಮದುವೆಗೂ ಮುನ್ನ ಹಲವು ಯುವತಿಯರ ಜೊತೆ ಸಂಬಂಧ ಇತ್ತು ಅನ್ನೋದು ಕೂಡ ಈಗ ಬಯಲಾಗ್ತಾ ಇದೆ. ಮನೀಶ್ ಅಕ್ರಮ ಸಂಬಂಧ ಇಟ್ಕೊಂಡಿರೋದು ಪ್ರೀತಿಗೆ ತಿಳಿದಂತೆ ಎಳೆಳೆಯಾಗಿ ಆಕೆ ಆ ವಿಚಾರಗಳನ್ನ ಬಿಚ್ಚಿಡ್ತಿದ್ದಾಳೆ. ಯುವತಿಯರ ಬಳಿ ಹಣ ಪಡೆದು ಮೋಸ ಮಾಡಿದಂತಹ ಮಾಹಿತಿ ಕೂಡ ಇದೆ. ಪತ್ನಿ ಪ್ರೀತಿಗೆ ಮೋಸ ಹೋದ ಯುವತಿಯರಿಂದಲೇ ಮಾಹಿತಿಯನ್ನು ನೀಡಲಾಗಿದೆ. ಹಣ ವಾಪಸ್ ಕೇಳಿದ್ರೆ ಯುವತಿಯರ ಬಳಿ ಒಂದೇ ನಾಟಕವನ್ನ ಶುರುವಿಟ್ಕೊಂಡಿದ್ದಾನೆ. ಬ್ರೈನ್ ಟ್ಯೂಮರ್ ಇದೆ ಅಂತ ಹಣ ಕೊಡದೆ ಲವ್ ಬ್ರೇಕಪ್ ಕೂಡ ಮಾಡ್ಕೊಂಡಿದ್ದಾನೆ. ಪತಿ ಮನೀಶ್ ಐನಾತಿ ಆಟಕ್ಕೆ ನೊಂದಂತಹ ಪತ್ನಿ ದೂರು ಕೊಟ್ಟಿದ್ದಾಳೆ. ಇನ್ನು ವಂಚನೆಗೊಳಗಾದಂತಹ ಯುವತಿಯರೊಟ್ಟಿಗೆ ನಮ್ಮ ಪ್ರತಿನಿಧಿ ಪೃಥ್ವಿ ಮಾತನಾಡಿಸಿದ್ದಾರೆ. ನೋಡ್ರಿ. ಸಂತ್ರಸ್ತ ಮಹಿಳೆ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರೇ ಇವಾಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು ಪೊಲೀಸ್ ಸ್ಟೇಷನ್ಗೆ. ಸೊ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಸೊ ಯಾವ ರೀತಿ ಮೋಸ ಹೋಗಿದ್ದು? ಸರ್, ಮನೀಶ್ ಕೊಟ್ಟಾರಿ ಅಂತ ಬಜ್ಪೆ ಅವರವರು ಪೆರ್ಮುದೆಯಲ್ಲಿರೋದು. ಹಾಗೆ ಅವರು ಫೇಸ್ಬುಕ್ ಆ್ಯಪಲ್ಲಿ ಎಲ್ಲ ಫೇಸ್ಬುಕ್ ಆ್ಯಪಲ್ಲಿ ಅವರು ಫಸ್ಟಿಗೆ ಪರಿಚಯ ಆದದ್ದು. ಹಾಗೆ ನಮ್ಮದು ಫೋಟೋ ಮತ್ತು ವೀಡಿಯೋಸ್ ಎಲ್ಲ ನಾರ್ಮಲಿಗೆ ವೀಡಿಯೋ ಫ್ಯಾಮಿಲಿ ಇದ್ದದ್ದು ವೀಡಿಯೋಸು ಅದು ಸೆಂಡ್ ಆಯಿತು. ಅದೊಂದು ಬರ್ಡೇ ಪಾರ್ಟಿದು ಒಂದು ವೀಡಿಯೋ ಇತ್ತು, ಅದು ಸೆಂಡ್ ಆಯಿತು ಸರ್. ಸೆಂಡ್ ಆದ ನಂತರ ಅವರು ಅದನ್ನು ನೋಡಿ ಅವರಿಗೆ ಮುಂಚೆ ಎಲ್ಲ ಫೇಸ್ಬುಕ್ಕಲ್ಲಿ ಡಿಲೀಟ್ ಮಾಡುವ ಆಪ್ಷನ್ಸ್ ಇರಲಿಲ್ಲ, ಡೈರೆಕ್ಟ್ ಸೆಂಡ್ ಆಗ್ತಿತ್ತು. ಸೊ ಅದು ಡಿಲೀಟ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಅದಕ್ಕೆ ಅವ್ರ ಹತ್ರ ಹೇಳಿದೆ ನಾನು ಡಿಲೀಟ್ ಮಾಡಿ ಅಂತ. ಓಕೆನಾ, ಹಾಗೇನು ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಸ್ಟಾರ್ಟಿಂಗಲ್ಲಿ. ನಂತರ ಇವರು ಅದನ್ನು ಡಿಲೀಟೇ ಮಾಡಲಿಲ್ಲ ಸರ್. ನಂತರ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಂತರ ನನಗೆ ಅದು ಸೀದಾ ಅವರು ಮತ್ತೆ ಶಾಪಿಗೆ ಬಂದದ್ದು ಸರ್. ನಮ್ಮದು ಲೊಕೇಶನ್ ಎಲ್ಲ ಅದರಲ್ಲಿ ಬೀಳ್ತಿತ್ತಲ್ಲ, ಸೀದಾ ಶಾಪಿಗೆ ಬಂದರು, ಮಾತಾಡಿದ ನಂತರ ನಾನು ಯಾವ ರೀತಿ ಅದನ್ನು ಡಿಲೀಟ್ ಮಾಡಿ ಅಂತ ಹೇಳುವಾಗನೂ ಡಿಲೀಟ್ ಮಾಡ್ತಾ ಇರಲಿಲ್ಲ. ಅಮೌಂಟ್ ಎಲ್ಲ 3 ಲಕ್ಷ ನನ್ನ ಹತ್ರ ತೊಗೊಂಡಿದ್ರು, ಮದುವೆಗೆ ಮುಂಚೆನೇ ಹಣ ತೊಗೊಂಡಿದ್ರು. ಮತ್ತು ಗೋಲ್ಡ್ ಕೂಡ ತೊಗೊಂಡಿದ್ರು, ಬ್ಯಾಂಕಲ್ಲಿ ಇಟ್ಟಿದ್ರು. ಅದೆಲ್ಲ ಅಮೌಂಟ್ ತೊಗೊಂಡ ನಂತರ ಆದ ನಂತರ ನನ್ನನ್ನು ಬಿಡಿ, ನಾನಿನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿದರೂ ಕೂಡ ಇವರು ಈ PVS ಬಿಲ್ಡಿಂಗ್ ಉಂಟಲ್ಲ ಸರ್, ಅಲ್ಲಿಂದ ಹಾರ್ಲಿಕ್ಕೆ ಹೋಗೋದು, ಮತ್ತು ಕೈಯನ್ನೆಲ್ಲ ಭಾಗ ಮಾಡೋದು, ಮತ್ತು ಆ ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಿನ್ನದು ಹೆಸರು ಮಾಡಿ ನಾನು ಸಾಯ್ತೇನೆ ಹೀಗೆ ಅಂತ ನೀನು ಯಾರಾದ್ರೂ ಹೇಳಿದರೆ. ಇದ್ರ ಮಧ್ಯದಲ್ಲಿ ನಿಮಗೆ ಏನಾದರೂ ಪ್ರೀತಿ ಲವ್ ಈ ರೀತಿ ಆಗಿತ್ತಾ? ಹಾಗೆಲ್ಲ ಏನಾಗಿರಲಿಲ್ಲ ಸರ್, ಲವ್ ಎಲ್ಲ ಆಗಿರಲಿಲ್ಲ. ಆ ಥರ ಇವರು ಸೀದಾ ಬಂದು ಫಸ್ಟಿಗೆ ಅದೇ ಮಾಡಿದ್ದು, ಬ್ಲ್ಯಾಕ್ ಮೇಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಸ್ಟಾರ್ಟಿಂಗಿಗೆ. ತುಂಬ ನನಗೆ ಪ್ರಾಬ್ಲಮ್ ಮಾಡಿದ. ನಂತರ ಏನಾಯ್ತಂದರೆ ಫ್ಯಾಮಿಲಿಯವರ ಹತ್ರ ಎಲ್ಲ, ನನ್ನ ತಂದೆ ಹತ್ರ ಎಲ್ಲ, ಫ್ಯಾಮಿಲಿಯವರ ಹತ್ರ ಎಲ್ಲ ಒಳ್ಳೆ ರೀತಿಯಾಗಿ ಮಾತಾಡಿ ಎಲ್ಲ ನನ್ನನ್ನು ಫುಲ್ಲು ಮನೆಯವರನ್ನೆಲ್ಲ ಬ್ರೈನ್ ವಾಶ್ ಮಾಡಿದ. ಮದುವೆ ಆಗುವಂತ ಮಾಡಿ ಎಲ್ಲ ಎಂಗೇಜ್ಮೆಂಟ್ ಕೂಡ ಆಯಿತು ನಮ್ಮದು. ಎಂಗೇಜ್ಮೆಂಟ್ ಆದ ನಂತರ ನಾನು ಮದುವೆ ಆಗೋದಿಲ್ಲ ಅಂತಲೇ ನಮ್ಮದು ಆಗ್ತಿತ್ತು. ಇಲ್ಲ ಇವನ್ ಅಂದರೆ ಸೀದಾ ನಮ್ಮ ಶಾಪಿಗೆ ಬರೋದು, ಮದುವೆ ಆಗೋ ತನಕ ನನ್ನನ್ನು ಬಿಡಲಿಲ್ಲ. ಶಾಪಿಗೆ ಬರೋದು, ಮತ್ತು ನಾವು ಕೆಲಸಕ್ಕೆ ಹೋಗುವಾಗ ಅಲ್ಲಿ ಬರೋದು, ಹಾಗೆಲ್ಲ ಮಾಡ್ತಿದ್ದ. ಲಾಸ್ಟಿಗೆ ನಮ್ಮದು ಮದುವೆ ಕೂಡ ಕೊರೋನಾ ಟೈಮಲ್ಲಿ ಮದುವೆಗೆ ಆಯಿತು. ಮದುವೆ ಆದ ನಂತರ ನನ್ನ ಹತ್ರ ಫಸ್ಟಿಗೆ ಹೇಳಿದ ನನ್ನದು ಅಮೌಂಟ್ ಎಲ್ಲ FDಯಲ್ಲಿದೆ. ಅಂದರೆ ನಂದು ಆಲ್ರೆಡಿ ಅಮೌಂಟ್ ತೊಗೊಂಡೆಲ್ಲ ಆಗಿದೆ, ಇವನಿಗೆ ಎಂತ ಬೇಡ. ಅಂದಾಜಿರೋ ಹಂಗೆ ಎಷ್ಟು ಜನರಿಗೆ ಹುಡುಗಿಯರಿಗೆ ಇದೇ ರೀತಿ ಮಾಡಿರ್ಬೋದು, ಮತ್ತು ನೀವು ಎಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಿ? ನನ್ನ ಅಂದಾಜಿಗೆ 4 ಹುಡುಗಿಯರಿಗೆ ಇದೇ ರೀತಿ ಅವನು ಮಾಡಿದ್ದಾನೆ ಅಂತ ಸರ್ ನನಗೆ.
ನಿಮಗೆ ಗಂಡನ ಎಕ್ಸ್ಪೆಕ್ಟೇಷನು ಇಲ್ಲ ಮತ್ತು ನೀವು ಕೊಟ್ಟಿರೋ ಹಣದ ಎಕ್ಸ್ಪೆಕ್ಟೇಷನು ಇಲ್ಲ ನಿಮಗೆ? ಇಲ್ಲ ಸರ್, ನನಗೇನಂದರೆ ನನಗೆ ಮದುವೆ ಈಗ ತುಂಬ ಕಷ್ಟಪಟ್ಟು ಮದುವೆ ಮಾಡಿದ್ದು ನನ್ನ ತಂದೆ. ಪೇಂಟಿಂಗ್ ಕೆಲಸ ಮಾಡಿ ವರ್ಕ್ ಮಾಡಿದ್ದು. ಇವನಿಗೆ ಏನೂ ಇಲ್ಲ, ಒಂದು ದಿನದಲ್ಲಿ ಇದು ಮದುವೆ ನಾಟಕದಾಗೆ ಆದ, ಮತ್ತೆ ಹೋದ, ಇನ್ನೊಂದು ಹುಡುಗಿಯರನ್ನು ಇದು ಮಾಡ್ತಾ ಇದ್ದಾನೆ. ಸೊ ಇವನಿಗೆ ಹಣದ್ದು ಬೆಲೆ ಇಲ್ಲ ಸರ್. ನನ್ನ ತಂದೆ ತಾಯಿ ತುಂಬ ಕಷ್ಟಪಟ್ಟು ಮದುವೆ ಮಾಡಿದ್ದಾರೆ ಸರ್. ನನಗೀಗ ಏನಂದರೆ ನಾನು ಅವನು ಬೇಕಂತ ಬರಲಿಲ್ಲ. ನನಗೆ ನಂದು ಮದುವೆದು ಎಷ್ಟು ಖರ್ಚಾಗಿದೆ, ನಂದು ಎಷ್ಟು ಗ್ರ್ಯಾಂಡ್ ಮದುವೆ ಆಗಿದೆ. 4 ದಿನದಲ್ಲಿ ಅವನು ಇಲ್ಲ ಅಂತ ಹೇಳುವಾಗ ಇಡೀ ಫ್ಯಾಮಿಲಿಯವರು ನಮಗೆ ಎಷ್ಟು ಹೆಲ್ಪ್ ಮಾಡಿ ಮದುವೆ ಮಾಡಿದ್ದಾರೆ, ಅದು ಕೂಡ ಅವನು ಇಡಲಿಲ್ಲ ಸರ್. ಸೊ ನನಗೀಗ ಎಷ್ಟು ಖರ್ಚಾಗಿದೆ ನನ್ನ ಮದುವೆಗೆ, ಅಷ್ಟು ನನಗೆ ರಿಟರ್ನ್ ಬರಬೇಕು ಸರ್. ಯಾಕಂದರೆ ನನ್ನ ಜೀವನ ನೀನು ನೋಡಬೇಕು ಒಂದು. ಎರಡನೇದಾಗಿ ಅವನು ಯಾವ ಹುಡುಗಿಯರಿಗೂ ನನಗೆ ಆದದ್ದು ಅನ್ಯಾಯ ಇನ್ಯಾವ ಹುಡುಗಿಯರಿಗೆ ಆಗಬಾರ್ದು ಅಂತ ನಾನು ಕೇಳ್ಕೊಳ್ಳೋದು ಅಷ್ಟೆ. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.